ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಹಿಂದೂ ಸಂಪ್ರದಾಯದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಶ್ರೀರಾಮನವಮಿ ದಿನದಂದು ಭಕ್ತರ ಪ್ರಕಾರ ಅಯೋಧ್ಯೆಯಲ್ಲಿ ಒಂದು ಪವಾಡ ನಡೆಯುತ್ತದೆ. ಆದರೆ ವಿಜ್ಞಾನದ ಪ್ರಕಾರ ಇದು ಪವಾಡವೇ, ಅಥವಾ ವಾಸ್ತುಶಿಲ್ಪಿಯ ಕೈಚಳಕವೇ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗೋಣ. ಈ ವಿಡಿಯೋವನ್ನು ಪೂರ್ತಿ ನೋಡಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನವಮಿಯ ದಿನ ನಡೆದ ಒಂದು ವಿಶಿಷ್ಟ ಘಟನೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಗಮನ ಸೆಳೆಯುತ್ತಿದೆ. ರಾಮನ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಅದ್ಭುತವನ್ನು ಸೃಷ್ಟಿ ಮಾಡ್ತವೆ. ಇದು ನಮ್ಮ ಪ್ರಾಚೀನ ಕಾಲದ ವಾಸ್ತುಶಿಲ್ಪ ಕಲೆ ಮತ್ತು ಖಗೋಳಶಾಸ್ತ್ರದ ಸಮ್ಮಿಲನವಾಗಿದೆ. ಪ್ರತಿ ವರ್ಷ ರಾಮನವಮಿಯ ದಿನದಂದು ಈ ಪ್ರಕ್ರಿಯೆ ನಡೀತದೆ. ರಾಮಲಲ್ಲನ ಹಣೆಯ ಮೇಲೆ ಸುಮಾರು 12 ಗಂಟೆ ಸುಮಾರಿಗೆ ಸೂರ್ಯನ ಕಿರಣಗಳು ಬೀಳ್ತವೆ. ಪ್ರತಿ ವರ್ಷ ನಡೆಯುವ ಈ ಪ್ರಕ್ರಿಯೆಯನ್ನು ನೋಡಲು ಜನರು ಕಾಯ್ತಿರ್ತಾರೆ. ಸೂರ್ಯನ ಕಿರಣಗಳು ರಾಮನ ಮೇಲೆ ಸೂರ್ಯ ತಿಲಕದ ರೂಪದಲ್ಲಿ ಬೀಳುವುದು ಒಂದು ಅದ್ಭುತವಾದ ದೃಶ್ಯವಾಗಿದೆ. ಇದು ಸುಮಾರು 5.8 ಸೆಂಟಿಮೀಟರ್ ಅಗಲದ ಬೆಳಕಿನ ಕಿರಣವಾಗಿದೆ. ಈ ಪ್ರಕ್ರಿಯೆ ಮಧ್ಯಾಹ್ನ ಸುಮಾರು 3 ರಿಂದ 4 ನಿಮಿಷಗಳ ಕಾಲ ನಡೀತದೆ. ಈ ಘಟನೆಯನ್ನು ನೋಡುವ ಭಕ್ತರು ಇದನ್ನು ದೈವಿಕ ಪವಾಡ ಎಂದು ಭಾವಿಸ್ತಾರೆ. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ಇದು ಪವಾಡವಲ್ಲ, ಬದಲಿಗೆ ವಾಸ್ತುಶಿಲ್ಪ, ಖಗೋಳಶಾಸ್ತ್ರ ಹಾಗೂ ಆಧುನಿಕ ತಂತ್ರಜ್ಞಾನದ ಸುಂದರ ಸಮನ್ವಯವಾಗಿದೆ. ಹೌದು, ಈ ಸುಂದರ ತಿಲಕವನ್ನು ರೂಪಿಸುವಲ್ಲಿ ಭಾರತೀಯ ಖಗೋಳ ವಿಜ್ಞಾನ ಸಂಸ್ಥೆ ಮತ್ತು CSIR ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳ ತಂಡ ಮುಖ್ಯ ಪಾತ್ರ ವಹಿಸಿದೆ. ಇದು ಆಪ್ಟೋ ಮೆಕ್ಯಾನಿಕಲ್ ಸಿಸ್ಟಮ್ ಆಗಿದ್ದು 4 ಕನ್ನಡಿಗಳು ಮತ್ತು 4 ಲೆನ್ಸ್ಗಳನ್ನು ಬಳಸಿ ಸೂರ್ಯನ ಕಿರಣಗಳನ್ನು ಮಂದಿರದ 3ನೇ ಮಹಡಿಯಿಂದ ಗರ್ಭಗೃಹಕ್ಕೆ ಪ್ರವೇಶವನ್ನು ಮಾಡ್ತದೆ. ಮೊದಲ ಕನ್ನಡಿಯಲ್ಲಿ ಪ್ರತಿ ವರ್ಷ ಸ್ವಲ್ಪ ಬದಲಾಯಿಸುವ ಮೆಕ್ಯಾನಿಕಲ್ ಟಿಲ್ಟ್ ವ್ಯವಸ್ಥೆ ಇದೆ. ಇದು ಸೂರ್ಯನ ವಾರ್ಷಿಕ ಚಲನೆಯನ್ನು ಲೆಕ್ಕ ಹಾಕಿ ರಾಮನವಮಿ ದಿನಾಂಕದ ಚಂದ್ರಮಾಸ ಚಕ್ರಕ್ಕೆ ಹೊಂದಿಸಲಾಗ್ತದೆ. ಇನ್ನು ಈ ವ್ಯವಸ್ಥೆಯು ಮೆಟೋನಿಕ್ ಸೈಕಲ್ ಮತ್ತು ಆರ್ಕಿಯೋ ಆಸ್ಟ್ರಾನಮಿಯ ತತ್ವಗಳ ಮೇಲೆ ಆಧಾರಿತವಾಗಿದೆ. ರಾಮನವಮಿಯ ದಿನಾಂಕ ಪ್ರತಿ ವರ್ಷ ಬದಲಾಗ್ತದೆ ಎಂಬುದನ್ನು ಗಮನಿಸಿ. ವಿಜ್ಞಾನಿಗಳು 19 ವರ್ಷಗಳ ಅವಧಿಗೆ ಸರಿ ಹೊಂದುವಂತೆ ವಿನ್ಯಾಸವನ್ನು ಗೊಳಿಸಿದ್ದಾರೆ. ಶಾಖವನ್ನು ತಡೆಯಲು ಇನ್ಫ್ರಾರೆಡ್ ಫಿಲ್ಟರ್ ಸಹ ಸೇರಿಸಲಾಗಿದೆ. ಇದು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪದಲ್ಲಿ ಸೂರ್ಯನ ಕಿರಣಗಳನ್ನು ದೇವರ ಮೇಲೆ ಬೀಳಿಸುವ ಸಂಪ್ರದಾಯವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಮರುರೂಪಿಸಲಾಗಿದೆ. ಇನ್ನು ಭಕ್ತರ ದೃಷ್ಟಿಯಲ್ಲಿ ಇದು ದೈವಿಕ ಕೃಪೆಯ ಸಂಕೇತವಾಗಿದೆ ಎಂದು ಕಾಣ್ತದೆ. ಆದರೆ ವೈಜ್ಞಾನಿಕವಾಗಿ ಇದು ನಮ್ಮ ವಿಜ್ಞಾನಿಗಳು ಮತ್ತು ವಾಸ್ತುಶಿಲ್ಪಿಗಳ ಹೆಮ್ಮೆಯ ಕೌಶಲ್ಯವಾಗಿದೆ. ಧರ್ಮ ಮತ್ತು ವಿಜ್ಞಾನದ ನಡುವಿನ ಸುಂದರ ಸಮನ್ವಯವನ್ನು ಇದು ಪ್ರತಿಬಿಂಬಿಸುತ್ತದೆ. ಪ್ರಾಚೀನ ಜ್ಞಾನಕ್ಕೆ ಆಧುನಿಕ ತಂತ್ರಜ್ಞಾನ ಸೇರಿದಾಗ ಇಂತಹ ಅದ್ಭುತಗಳು ಸಾಧ್ಯವಾಗ್ತದೆ. ಇದು ಕೇವಲ ಬೆಳಕಿನ ಆಟವಲ್ಲ, ಭಕ್ತಿ, ವಿಜ್ಞಾನ ಮತ್ತು ಸಂಸ್ಕೃತಿಯ ಮಿಲನವಾಗಿದೆ. ಶತಮಾನಗಳಿಂದ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದಿನ ಆಗಸದಲ್ಲಿ ಕಾಣುತ್ತಿದ್ದ ಬೆಳಕು ದೂರದ ಗುಡ್ಡದ ಮೇಲೆ ಆದಿವಾಸಿ ಸಮುದಾಯದವರು ಹಾಕುತ್ತಿದ್ದ ಬೆಂಕಿ ಎಂಬುದು ತಿಳಿದ ಮೇಲೂ ಧಾರ್ಮಿಕ ಮುಖಂಡರು ಅದನ್ನು ಅಲ್ಲಗಳೆಯುತ್ತಾ ಜನರನ್ನು ಮೌಢ್ಯದ ಕತ್ತಲಲ್ಲೇ ಇರುವಂತೆ ಮಾಡ್ತಿದ್ದಾರೆ. ಇನ್ನು ರಾಮಲಲ್ಲನ ಹಣೆಯ ಮೇಲೆ ರಾಮನವಮಿಯ ದಿನ ಬೀಳುವ ಬೆಳಕಿನ ಬಗ್ಗೆ ಮೌಢ್ಯದ ಮೊರೆ ಹೋಗದೆ ವೈಜ್ಞಾನಿಕ ಕಾರಣ ತಿಳಿಸುವ ಅಗತ್ಯವಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈ ದಿನ .com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.